ಯಾಕೆ ಆ ಮಗುವಿಗೆ ಅಪ್ಪ ಇವನೇ. ದೆವ್ವ ದೆವ್ವ ರಿಯಲ್ ದೆವ್ವ ರಿಯಲ್ ದೆವ್ವ ನೀನು. ನನಗೆ ಯಾಕೆ ಹಿಂಗೆ ಹಿಂಸೆ ಕೊಟ್ಟು? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂತಂದರೆ ನೆನ್ನೆ ಮೊನ್ನೆ ಶುಂಠಿ ಹಾಕಿದ್ದು, ಅದಕ್ಕೆ ನೆನ್ನೆ ಮೊನ್ನೆ ನೈಟು ಕರೆಂಟೇ ಕೊಟ್ಟಿದ್ದಿಲ್ಲ. ಇವತ್ತಾದರೂ ನೈಟ್ ಕರೆಂಟ್ ಕೊಟ್ಟವನೆ, ಅದಕ್ಕೆ ನೀರು ಹೊಡೆದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀರು ಹೊಡೆದೈತೆ. ನೈಟು 12 ಗಂಟೆ ರಾತ್ರಿಯಿಂದ 2 ಗಂಟೆ ರಾತ್ರಿಯಿಂದ ಕೊಡೋದಕ್ಕೆ ನಾವು ಬರೋಕ್ಕಾಗಲ್ಲ, ನೈಟೆಲ್ಲ ಬಂದು ನೋಡೋಕ್ಕಾಗಲ್ಲ. ಅದಕ್ಕೆ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ. ಸುಮಾರಾಗಿ ಹೊಡೆದೈತೆ, ಸುಮಾರಾಗಿ ತ್ಯಾವಾಗೈತೆ. ಇವಾಗ ಆ ಕಡೆ ಶಿಫ್ಟಿಗೆ ತಿರ್ಗಿಸ್ಬೇಕು. ಆ ಕಡೆ ಶಿಫ್ಟ್ಗೆ ತಿರ್ಗಿಸ್ಬಿಟ್ಟು ಸ್ವಲ್ಪ ಕೆಲಸ ಐತೆ. ಏನೇನು ಕೆಲಸ ಅಂತ ತೋರಿಸ್ತೀನಿ ನೋಡಿ. ನಾವು ಶುಂಠಿಗೆ ಈ ವರ್ಷ ಜೋಳದ ಕಡ್ಡಿ ಮುಚ್ಚಿಸಿದ್ವಿ. ವರ್ಷ ಹುಲ್ಲು ಮುಚ್ಚುತ್ತಿದ್ದೋ, ಈ ವರ್ಷ ಜೋಳದ ಕಡ್ಡಿ ಮುಚ್ಚಿವಿ. ನೋಡೋದು ಹೆಂಗೆ ಬರುತ್ತೆ ಅಂತ. ಹೋದ ವರ್ಷ ಸುಮಾರು ರೋಗ ಗೀಗ ಅಂದರೆ ವೈರಸ್ ಬಂದ್ಬಿಟ್ಟು, ಶುಂಠಿ ಚೆನ್ನಾಗಿತ್ತು, ವೈರಸ್ ಬಂದ್ಬಿಟ್ಟು ಸುಮಾರು ಹೊಂಟೋಗ್ಬಿಡ್ತು. ಆದರೂ ಪರವಾಗಿಲ್ಲ, ಸುಮಾರಾಗಿ ಆಯಿತು. ಈ ವರ್ಷ ನೋಡೋಣ ಕೊನೆ ಗಂಟೆ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ನಾನು ಡೈಲಿ ವ್ಲಾಗ್ಸ್ ನೋಡ್ತಾಯಿರಿ, ಏನೇನೋ ಅಂತ ಅಪ್ಡೇಟ್ ಕೊಡ್ತಾಯಿರ್ತೀನಿ. ಬರೀ ಫಾರ್ಮಿಂಗ್ ಡೇ ಅಂತ ಅಲ್ಲ, ಎಲ್ಲ ಡೈಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅದು ಇದು ಅಂತ ಏನೇನಾದ್ರು ನಾನು ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಡಿಯೋಸು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಬರುತ್ತೆ. ಗೈಸ್, ಇವಾಗ ತಾನೇ ಹೋಗಿ ಬಂಕ್ ಹೋಗಿ ಡೀಸೆಲ್ ತೊಗೊಂಬಂದಿದ್ದೀನಿ. ಇದು ಎಷ್ಟಕ್ಕೆ ಇದೆಯಪ್ಪ ಅಂತಂದರೆ 300 ರೂಪಾಯಿಗೆ ಐತೆ. 300 ರೂಪಾಯಿಗಳಿಗೆ 32 ಲೀಟ್ರ್ ಬಂದೈತೆ. ನನ್ನ ತಮ್ಮ ಮೊನ್ನೆಯಿಂದನೂ ಸಖತ್ ನನ್ನೇ ಆಟಾಡಿಸ್ತಿದ್ದ ಟ್ಯಾಕ್ಟ್ರ್ ಕಳಿಸಿ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ಎದ್ದಿಸಿ ಟ್ಯಾಕ್ಟ್ರ್ ಕಳಿಸೀನಿ. ಡೈಲಿ ಕೆಲಸ ಮಾಡಲ್ಲ ಅಂದರೆ ಬರೀ ಅತ್ತಾಗಿತ್ತಾಗ ತಿರ್ಕೊಂಡು ಆಡ್ಕಾಡ್ತಿದ್ದೆ. ಅದಕ್ಕೆ ಇವತ್ತು ಟ್ಯಾಕ್ಟ್ರ್ ಹೊಡೆ ಕಳಿಸಿದ್ದೀನಿ ಬೆಳಗ್ಗೆನೇ. ನನ್ನ ಸಿಗಿಸ್ಬಿಡೋದು, ಅತ್ತಾಗಿತ್ತಾಗ ಹೊಂಟ್ಬಿಡೋದು. ಅದಕ್ಕೆ ಹೊಡಿ ಅಂತ ಬಿಟ್ಟಿದ್ದೀನಿ ಅವನಿಗೆ. ಹಿಂಗೆ ಡೀಸೆಲ್ ತಗೊಂಡು ಹೋಗಲ್ಲಿ ಹಾಕ್ಬಿಟ್ಟು ಗಾಡಿಗೆ ಲಸಿ ಹೊಗೆ ಬಿಡ್ತದ ಹತ್ರ ಹೋಗ್ಬಿಟ್ಟು ಬರಬೇಕು. ಸ್ವಲ್ಪ ಎಲ್ಲ ಕಂಗೆಲ್ಲ ಕಳೆ ಬೆಳ್ಕೊಬಿಟ್ಟೈತೆ, ಅದನ್ನೆಲ್ಲ ತೆಗಿಬೇಕೀಗ. ನಮ್ಮ ಅಕ್ಕ ಸ್ಕೂಟಿ ಕಲಿಬೇಕಂತೆ, ಅದಕ್ಕೆ ಹೇಳ್ತಾನೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡು, ಬರೀ 5 ದಿನದಲ್ಲೇ ಸ್ಕೂಟಿ ಕಲಿಯೋದು ಹೇಳ್ಕೊಡ್ತೀನಿ ಅಂತ. ನಮ್ಮ ಅಕ್ಕ ಎದ್ರಕಂಡು ಸಾಯ್ತಾವಳೆ. ಸರಿ ಆಯಿತು, ಬಾಯ್ ಹೇಳ್ಕೊಡ್ತೀನಿ. ಆಯಿತು, ಓಡಿಸ್ತೀನಿ, ಆದ್ರೆ ತೆಗಿಯಕ್ಕೆ ಬರೋಕ್ಕಿಲ್ಲ ಅಷ್ಟೇ. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲೋಗಿ ನಿಂತ್ಕೋಬೇಕು ನಮ್ಮ ಮನೆ ಹತ್ರ. ಬಿದ್ಬಿಟ್ಟಿದೆ. ಯಾವಾಗ ಡೀಲು ಹೇಳ್ಕೊಡ್ತಿದ್ನ, ಬರೀ ಇಲ್ಲಿ ಕೂತ್ಕೊಳ್ಳ, ಬಸ್ ಸ್ಟಾರ್ಟ್ ಮಾಡ್ತೀನಿ, ಬರೀ ಎದ್ರಕೊಬಿಡ. ನಾನು ಯಾಕೆ ಎದ್ರಕೊಳ್ಳನೆ? ಬಜರಂಗಿ ಸ್ಟಾರ್ಟ್ ಮಾಡು. ಇದು ಕ್ಲಚ್ಚು. ನಡಿ ಮುಂದಕ್ಕೆ, ಬೇಡಕತ್ ನಡಿ ನಡಿ. ಎಲ್ಲರೂ ಏನಾದ್ರು ಕಲಿಬೋದಾಗಿಲ್ಲ. ಅದೇ ಚೆನ್ನಾಗಿರೋದು ರೋಡು. ನಡಿ. ಬರ್ಬೇಕಾ? ಹತ್ಸು ವೇಟ್ ಮಾಡು. ಹತ್ತಿ ಹ್ಯಾಂಡ್ಲಿ ಬಿಗಿ ಹಿಡ್ಕೋ. ಗಾಯ್ಸ್, ಅಂತೂ ಇತ್ತು ನಮ್ಮ ಅಕ್ಕ ಗಾಡಿ ಓಡ್ಸೋದು ಕಲ್ತ್ಬಿಟ್ಲು. ನಡಿ, ಹಂಗೆ ಹತ್ತು ನಿಧಾನಕ್ಕೆ ಹತ್ತಿಸ್ಕೊಂಡು ನಡಿ. ಅಷ್ಟೇ ಅಪ್ಪ, ಏನಪ್ಪ ಸ್ಕೂಟಿ ಕಲಿಯದೆ ಏನು ದೊಡ್ಡ ಶಿವ. ನಡಿ, 2-3 ದಿವಸ ನೀನೇ ಓಡಿಸಿದ್ರೆ ಅದೇ ಕಲ್ತ್ಕೊಬೋದಕತ್ತೆ. ನಡಿ, ಹಿಂಗೆ ಒಂದು ಮೀಡಿಯಮಲ್ಲಿ ಇಟ್ಕೊಂಡು ನಡಿ, ಹಂಗೆ ಅಷ್ಟೇ, ಏನಿಲ್ಲ. ಯಾಕೆ ಫೋನ್ ನಜ್ಜಾಗೋದಲ್ಲ? ಗೊತ್ತಿಲ್ಲ. ತಿರ್ಸು. ಹೆಂಗೆ ತಿರ್ಸು? ಹೆಂಗೆ ನಿಧಾನಕ್ಕೆ? ಯಾಕೆ? ಬ್ರೇಕು ಎಕ್ಸಿಲೇಟ್ರ್ ಎಲ್ಲ ಒಟ್ಟಿಗೆ ಹಿಡಿಬೇಡ. ಕಣ್ಣು ಕೊಟ್ಟ ಆ ಬಡಿ ಮಗನು ಸರಿಯಾಗಿ ಹೂನೇ ಹೊಡಿದಂಗೆ ಎಲ್ಲ ಪೂರ್ತಿ ತ್ಯಾವನೆ ಆಗೋಯ್ತು ಬಿಚ್ಚಿ ರೆಡಿ ಮಾಡೋಕ್ಕೆ. ಸುಮಾರಾಗಿ ಈಗ ಹೊಡಿತೈತೆ. ಇನ್ನೂ 1-2 ಲೈನ್ ಆಫ್ ಮಾಡಿದ್ರೆ ತಿರ್ಗಾ ಇನ್ನೂ ಪ್ರೆಸರಾಗಿ ಹೊಡಿಯುತ್ತೆ. 1-2 ಜೆಟ್ಟು ಹೊಡಿತಾ ಇಲ್ಲ ಸರಿಯಾಗಿ. ಅಲ್ಲಿ ಅವನು ರೆಡಿ ಮಾಡಬೇಕು. ನೋಡಿರಿ, ರೈತರ ಜೀವನ ಹಿಂಗಿರುತ್ತೆ. ಒಳ್ಳೆ ಮಜಾ.
ಇಂಥವೆಲ್ಲ ಮಾಡ್ತಾಯಿದ್ರೆ ಒಂಥರ ಮಜಾ. ಒಂದೆರಡು ಲೈನ್ ಆಫ್ ಮಾಡ್ತೀನಿ ನೋಡ್ದ ಆಮೇಲೆ ಹಿಂಗೇನೆ ಡೈಲಿ ಹಿಂಗೆ ನೀರು ಆನ್ ಮಾಡೋಕ್ಕೆ ಬರೋದು, ಹಿಂಗೆ ಪೂರ್ತಿ ಬಟ್ಟೆ ಎಲ್ಲ ತಗೊಂಡು ಮಾಡ್ಕೊಳ್ಳೋದು. ಯಾಕಂದರೆ ಜಟ್ಗಳು ಹೊಡೆಯೋಕ್ಕಿಲ್ವಲ್ಲ, ಅವನ್ನೆಲ್ಲ ರೆಡಿ ಮಾಡ್ಬೇಕಲ್ಲ. ರೆಡಿ ಮಾಡೋಕ್ಕೆ ಹೋದಾಗೆಲ್ಲ ನೀರು ಆಗದೆ, ಪೂರ್ತಿ ಬಟ್ಟೆ ಎಲ್ಲ ಒದೆ ಆಗದೆ. ಮನೆಯಿಂದ ನಾಷ್ಟ ತಗೊಬಂದಿದ್ದೀನಿ ನನ್ನ ತಮ್ಮಂಗೆ. ಇವಾಗ ಅವನ್ನ ನಾಷ್ಟ ಕಳಿಸ್ಬಿಟ್ಟು ನಾನು ಟ್ಯಾಕ್ಟ್ ಹೊಡಿತೀನಿ. ಈಗ ಟ್ಯಾಕ್ಟ್ ಹೊಡೆಸ್ಬಿಟ್ಟು ಮುಗಿಸ್ಬಿಟ್ಟು ಸ್ವಲ್ಪ ಕೆಲಸಗಳು ಕೆಲಸ ಏನು ಕೆಲಸ ಅಂತ ಹೇಳ್ತೀನಿ ಆಮೇಲೆ ಹೇಳ್ತೀನಿ. ಅಲ್ಲಿಂದ ನಾನು ನನ್ನ ಹೆಂಡ್ತಿನೂ ಬಂದು ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ ಮಗಂದು ನಾಮಕರಣ ಇತ್ತು ಅಂದ್ಬಿಟ್ಟು ಅವ್ರ ಮನೆ ಕಡೆಗೆ ಹೊರಟು. ಯಾಕೆ ಇವನೇ ಆ ಮಗುವಿಗೆ ಅಪ್ಪ ಇವನೇ. ನನ್ನ ಫ್ರೆಂಡ್ ಮಗಂದು ಇವತ್ತು ನಾಮಕರಣ ಆದರೆ ಲೇಟಾಗಿ ಬಂದ್ಬಿಟ್ಟಿವಿ ಅಷ್ಟೇ. ಪಾಪ ಮಲ್ಕೊಂಡ್ಮೇಲೆ ಬಂದವನೆ. ಈಗ ಬಂದು ಪಾಪದು ಬರ್ತಾರೆ, ಅಲ್ಲಿ ಹೋಗ್ಬೇಕು. ಆವಾಜ್ ಹೊಡಿಗಳು ಈಗ ಬಂದವ್ರೆ. ಅಲ್ಲ ಪಕ್ಕದ ಮನೆಗೆ ಏನೋ ಮಕ ತೋರ್ಸಕ್ಕೆ ಯಾಕೆ ಫೇಮಸ್ ಆಗ್ಬಿಡ್ತೀವಿ ಅಂತ. ಸಮಾಚಾರ 2-3 ಫಂಕ್ಷನ್ ಮುಗಿಸ್ಕೊಂಡ್ ಬಂದಿರೋದು ಕಣ ಗೈಸ್. ಇವರೆಲ್ಲ ನಮ್ಮ ಫ್ರೆಂಡ್ಸು. ಇವನು ಕುಚಿಕು 4-5 ದಿನ ಅಲ್ಲಿ ತೆಗ್ದ. ಅಲ್ಲಿ ನೋಡಿದ್ರೆ ಹುಡುಕ್ತಾವಿ ನಾವೆಲ್ಲಿ ಬಂದವು ಅಂತ. ಅವತ್ತಿಂದ ನೋಡ್ತಾ ಇದ್ದಿಲ್ಲ ನನ್ನ ಕೆಲಸವ. ಕೆಲಸ ಮಗ ನೀನು ಹೊರಗಡೆ ಇದ್ದೀನಿ, ನೀನೇನು ದಪ್ಪನೇ ಆಗಿಲ್ಲ. ನಮ್ಮ ಮನೇಲಿ ಇಲ್ಲಿ ಹಾಕ ಹರಿತಾವ್ರೆ ನನ್ನ. ಒಂದೊಂದು ನಿಮಿಷ ಎಲ್ಲ ಅವನಿಗೆ. ನೀನೇ ನೋಡ್ತಿದ್ದಿಲ್ಲ ಹೊಲ್ತಕ್ ಹೋದ್ರೆ ಅಲ್ಲಿ ಧೂಳಿಗೆ ಮನೆ ಗೊತ್ತಾ, ಈ ಕಡೆ ಇವ್ರು ಆ ಕಡೆ ಅವರು. ಗ್ರ್ಯಾಂಡ್ ಎಂಟ್ರಿ. ಚೆನ್ನಾಗಿ ಗೊತ್ತಿಲ್ಲ. ಏನ್ ನಮ್ಮ ಕುಳ್ಳನ್ ಥರನೇ ಅವನೇ. ನಮ್ಮ ಕುಳ್ಳನ್ ಥರನೇ ಅವನೇ. ಈ ಕಡೆ ಅವನು ಮುಗೀತು. ಕೊಟ್ಬಿಡ ಅಯ್ಯೋ ಒಳ್ಳೆ ಕತೆ ಕಣಪ್ಪ ಈಗ್ಲದು. ನಿಮ್ಗೊಂದಾಗ್ಲಿ. ನಾನು ಹೋಗಿದ್ ಫಂಕ್ಷನ್ಗೆ, ಆದ್ರೆ ನನ್ನ ಕೈಗೆ ಕ್ಯಾಮ್ರಾ ಕೊಟ್ಬಿಟ್ಟು ಫೋಟೋಗ್ರಾಫರ್ ಮಾಡಿಸ್ಬಿಟ್ಟವ್ರೆ. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ? ಎರಡು ಸಲ ಫೋಟೋ ತೆಗೆಸ್ಕೊಳಕ್ ಹೋಗಿ ವಾಪಸ್ ಬಂದವನೆ. ತೆಗಿರೋದು 3 ಫೋಟೋಗೆ ಕೈಯೆಲ್ಲ ಬೇವ್ತೈತಂತೆ. ನಾನು ಆಡ್ಬೇಕಾಗಿರೋದ್ನ. ಹೊಸ ಕ್ಯಾಮ್ರಾಮ್ಯಾನ್. ಈಗ ಫೋಟೋ ತೆಗೀರಿ ಅಂತ ಬಿಟ್ರೆ ಇವನ್ನ ಫೋಟೋನೇ ನೆಟ್ಟಗೆ ತೆಗಿತಲ್ಲ. ಎಲ್ಲ ಕ್ರಾಪ್ ಕಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಗ್ಯಾಪ್ ಕೊಡ್ಬೇಕು. ಸಿಯಾ ಚೆನ್ನಾಗಿ ತಿನ್ನು. ಹೇಯ್ ತಿನ್ನು, ತಿನ್ನು ಒಳ್ಳೆ ಬಿರಿಯಾನಿ ಊಟ. ದೆವ್ವ ಕಾಣ್ತಾ ಇದೀವಿ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ದೆವ್ವ ರಿಯಲ್ ದೆವ್ವ ನೀನು. ನನಗೆ ಯಾಕೆ ಹಿಂಗೆ ಹಿಂಸೆ ಕೊಟ್ಟಿ? ನಾನು ಕೊಡಕ್ಕಿಲ್ಲ ಫೋನ. ಅಯ್ಯೋ ಹೊಸಿ ಅಲ್ಲ, ಬಿದ್ದೋದೆ ನಾನು. ಸತ್ತೋಯ್ತೀನಿ. ನಿಮ್ಮಮ್ಮ ಕೋತಿ, ಅಲ್ಲೇ ನಮ್ಮಪ್ಪ ನಗಾಡ್ತಾ ಇದೆ. ನಮ್ಮಣ್ಣ ಬಕೆಟ್ ಬಿತ್ತು ಬಕೆಟು. ಅಯ್ಯಪ್ಪ ಕೈ ಹೋಯ್ತು, ಕೈ ಮುರಿದಾಯ್ತು. ಮುದ್ದೆ ಕಿಲೋ ಮುರ್ದಾಕ್ತೀನಿ. ಬಿಡ್ಲೆ
ಬಿಡು ಕೈ ಕೈ ನೋಡಿ ಬಿಡ್ಲಿ ಸರಿ ಬಿಡು ಆಯ್ತು ಕೊಡು ಮತ್ತೆ ಫೋನ. ನನಗೆ ಸ್ವಾತಂತ್ರ್ಯನೇ ಇಲ್ವಲ್ಲಪ್ಪ. ಸ್ವಾತಂತ್ರ್ಯ ಕೊಡ್ಸಿರೋದು ಗಾಂಧೀಜಿ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆಲ್ಲ ಕೊಡು. ಬಿಡ್ಲೆ ಆಯ್ತು ಕೈ ಬಿಡ್ಲೆ ಆಯ್ತು. ಕೊಡು ಮತ್ತೆ ಫೋನ. ಬಿಡಾಯ್ತು ಕೊಡು ಮತ್ತೆ ಫೋನ. ಕೊಡ್ತೀಯ ಫೋನ್ ಇಲ್ವೋ? ಕೊಡ್ತೀನಿ. ದೇವಿ ಗಾಯ್ಸ್ ನಮ್ಮ ಮನೆಗೆ ನಮ್ಮ ಶಾರದಮ್ಮವ್ರು ಬಂದವ್ರೆ. ನೀನು ಹಾಕೊಂಡು ಒಂದು ವಿಡಿಯೋ ಮಾಡಬೇಕು ಅಂದೆ ಅಷ್ಟೇ. ಈ ಥರ ಆಗೈತೆ. ನಮ್ಮ ಶಾರದಮ್ಮ ಈ ಥರ ಆಗೈತೆ. ಫೇಸ್ ಕಟ್ ತೋರಿಸು ಅಂದರೆ ತೋರಿಸ್ತಾಯಿಲ್ಲ. ಫುಲ್ ಮಗ ತುಂಬ ಕವರ್ ಮಾಡ್ಕೊಂಡದೆ. ಮುಡ್ಲ ಹಾಂ ಚಾರ್ಜ್ ಹಾಕ್ ಮಗ. ಒಂದು ಸಲ ಮಗ ತೋರ್ಸು. ವಿಡಿಯೋ ಮಾಡ್ಕೊತಲಕ ಮಗ ತೋರ್ಸು. ಇಲ್ಲಕತ್ತೆ ಆಫ್ ಮಾಡ್ದಕತ್ತೆ. ಆಫ್ ಮಾಡಿದೆ. ಹುಷಾರಾಗ್ಬಿಟ್ಟಾರೆ. ವಿಡಿಯೋಸ್ ಮಾಡಿ ಮಾಡಿ ಎಲ್ಲ ಕೇಳಿ ಕೇಳಿ ಮಗ ಮುಚ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟದ ನಮ್ಮ. ಕೊಡು ಹಾಕು.